ನನಗೆ ಇನ್ನೊಂದು ವಿಚಾರ ನಾವು ಡಿಸ್ಕಸ್ ಮಾಡ್ತಿದ್ವಿ ಆಗ್ಲೇ ಜಗನ್ ಮೋಹನ್ ರೆಡ್ಡಿಯ ವಿಚಾರವಾಗಿ. ನಿಮ್ ಒಂದಷ್ಟು ಫೋಟೋಗಳನ್ನ ನೋಡಿದಾಗ ನನಗೆ ಸಡನ್ಲಿ ಫೀಲ್ ಆಯ್ತು ಇದೇನಪ್ಪ ಜಗನ್ ಮೋಹನ್ ರೆಡ್ಡಿ ಕಾಪಿ ತರ ಇದಾರಲ್ಲ ಅಂತ. ಇನ್ಫ್ಯಾಕ್ಟ್ ಅದಕ್ಕೊಂದು ಇನ್ಸಿಡೆಂಟ್ ಕೂಡ ಹೇಳ್ತಾ ಇದ್ರಿ ನೀವು, 3050 ಕಾರ್ ನಂಬರ್ ಅಂತ. ಏನದು ಸ್ಪೆಷಾಲಿಟಿ? ಅದು ನಾನು ನನ್ನ ಕಸಿನ್ಸ್ ಹೈದರಾಬಾದ್ಗೆ ಹೋಗಿದ್ದೆ. 2014-15 ಇರ್ಬೋದು. ಅವತ್ತು ಜಗನ್ ರೆಡ್ಡಿ ಅವರು MLA ಇದ್ರು, ಅಪೋಸಿಷನ್ ಅಲ್ಲಿ ಇದ್ರು. ಅವ್ರ ವೈಟ್ ಇನೋವಾ ವೆಹಿಕಲ್ ಇತ್ತು ಅವ್ರದ್ದು. ಅದೇ ಸಂದರ್ಭದಲ್ಲಿ ಕೋಇನ್ಸಿಡೆಂಟ್ ನಂದು ವೈಟ್ ಇನೋವಾ, ಅವ್ರ ವೆಹಿಕಲ್ ನಂಬರ್ 3050 ಇತ್ತು, ನಂದು ಕಾರ್ ನಂಬರ್ 3050 ಇತ್ತು. ಓಕೆ. ಮಧ್ಯಾಹ್ನ ನಾನು ರಿಟರ್ನ್ ಬರ್ಬೇಕಾದ್ರೆ ಒಂದು ಹೋಟೆಲ್ ಅಲ್ಲಿ ಊಟಕ್ಕೆ ನಿಲ್ಸಿದ್ವಿ. ನಿಂತಾಗ ಹೋಟೆಲ್ ಸ್ಟಾಫ್ ಎಲ್ಲ ನಮ್ನೆ ನೋಡ್ತಾ ಇತ್ತು. ಅವಾಗ ನಾನು ಕಸಿನ್ ಕರೆದು ಕೇಳಿದ್ರು, ಯಾಕೆ ನೋಡ್ತಾ ಇದ್ರಿ, ಏನಾಯ್ತು ನಮ್ ಕಡೆಯಿಂದ ಅಂತ. ಇಲ್ಲ ಸರ್, ಅವರು ನಮ್ ಬಾಸ್ ತರ ಕಾಣ್ತಾ ಇದಾರೆ ಅಂತಂದ್ರು. ನಾನ್ ಕೇಳಿದೆ ಯಾರು ನಿಮ್ ಬಾಸ್ ಅಂತ ಕೇಳಿದಾಗ ಜಗನ್ ರೆಡ್ಡಿ ಅಂತಂದ್ರು. ಅವಾಗ ನಾನು ಫಸ್ಟ್ ಟೈಮ್ ಜಗನ್ ರೆಡ್ಡಿ ಅನ್ನೋ ಗೊತ್ತಿರ್ಲಿಲ್ಲ, ಕೇಳಿಲ್ಲ ಹೆಸರು. ಕಾಲೇಜ್ ಮುಗಿಸ್ಕೊಂಡು ಅದೇ ರೀಸೆಂಟ್ ಆಗಿ ಬಂದಿದ್ದೆ, ಗೂಗಲ್ ಮಾಡಿದೆ. ಅವಾಗ ನಾನು ನೋಡಿದೆ, ಹೌದಲ್ಲ ನನ್ ತರ ಇದಾರೆ ಅಂತ ಅವಾಗ ಅನಿಸ್ತು ನನಗೆ. ಓಕೆ. ಸಿನಿಮ್ಯಾಟಿಕ್ ತರನೇ ಫೀಲ್ ಕೊಡುತ್ತೆ ಸರ್ ಪಾಲಿಟಿಕ್ಸ್. ಈ ನೀವ್ ಯಾರನ್ನೇ ತಗೊಳ್ಳಿ, ಹೊಸದಾಗಿ ಬರುವಂತವ್ರು ಆ ಫೀಲ್ ಅಲ್ಲೇ ಇರ್ತಾರೆ. ನಿಮ್ಗೆ ಆ ಫೀಲ್ ಇದೆಯಾ ಅಂತ? ಇಲ್ಲ ಸರ್, ನನಗೆ ಸಿನಿಮ್ಯಾಟಿಕ್ ಫೀಲ್ ಅನ್ನೋಕ್ಕಿಂತನೂ ಅದು ಏನಾಗುತ್ತೆ, ನಾವು ಸೋಷಿಯಲ್ ಮೀಡಿಯಾದ ವಿಡಿಯೋ ಮಾಡೋದು ಅಥವಾ ರೀಲ್ಸ್ ಮಾಡೋದೆಲ್ಲ ಮಾಡ್ತಾರಲ್ಲ, ಸೊ ನೋಡೋರಿಗೆ ಮಾತ್ರ ಅನ್ಸುತ್ತೆ ಸಿನಿಮ್ಯಾಟಿಕ್. ಬಟ್ ನಿಜವಾಗಿ ರಾಜಕಾರಣಿಗಳ ಜೀವನ ಬಹಳ ಕಷ್ಟ ಆಗುತ್ತೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗೋದಿಲ್ಲ. ಓಕೆ. ಯಾವತ್ತಾದ್ರೂ ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಟೈಮ್ ಕೂಡಿ ಬರಲ್ಲ, ಕಷ್ಟ ಆಗತ್ತೆ. ಸಿನಿಮ್ಯಾಟಿಕ್ ಅಂತ ನನಗೇನು ಅನ್ಸಲ್ಲ.